ಸುಖದಾಯ ಹತ್ರ ನೀವು ಮಾತಾಡೇ ಇಲ್ವಾ? ಖಂಡಿತ ಇಲ್ಲ. ಸುಖದಾಯ ಹತ್ರ ನೀವು ಮಾತಾಡೇ ಇಲ್ವಾ? ರಂಗ ಹೆಸರು ಹೇಳಕ್ ಹೋಗ್ಬೇಡಿ. ಇವ್ರು ಇದ್ರು ಅಂತ ಹೇಳಿ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಭೀಮಾ ಎನ್ನುವಂಥ ವ್ಯಕ್ತಿ ಧರ್ಮಸ್ಥಳ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು 100 ಶವಗಳನ್ನು ಹೂತಿಟ್ಟಿದ್ದೇನೆ ಎನ್ನುವಂಥ ಕಂಪ್ಲೇಂಟ್ ಕೊಟ್ಟಿದ್ದ. ಅದಾದ ನಂತರ ಎಲ್ಲ ಬೆಳವಣಿಗೆ ಆಯಿತು. ಇದೀಗ ಭೀಮನ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಕೂಡ ಆಗ್ತಾ ಇತ್ತು. ಮತ್ತು ಧರ್ಮಸ್ಥಳದ ಪರವಾಗಿ ಇರುವಂಥವ್ರು ಇದೀಗ ಭೀಮ ಮತ್ತು ಭೀಮನ ಜೊತೆಗಿದ್ದಂಥ ಗಿರೀಶ್ ಮಟ್ಟಣ್ಣ ಆಗಿರ್ಬೋದು, ತಿಮ್ಮರುಡೆ ಆಗಿರ್ಬೋದು, ಸಮೀರ್ ಆಗಿರ್ಬೋದು, ಹೀಗೆ ಅನೇಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲರೂ ಕೂಡ ಈ ಟೀಮ್ನ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ನಿನ್ನೆ ಭೀಮ ಕೂಡ ಒಂದು ಇಂಟರ್ವ್ಯೂವನ್ನು ಕೊಟ್ಟಿದ್ದ. ಅಂದರೆ ಕನ್ನಡದ ಮಾಧ್ಯಮಗಳನ್ನ ಬದಿಗೊತ್ತಿ ನಿನ್ನೆ ಒಂದು ಚಾನಲ್ಗೆ ಇಂಟರ್ವ್ಯೂನ ಕೊಟ್ಟಿದ್ದೆ ಮತ್ತು ಇವತ್ತೊಂದು ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದ. ನಿನ್ನೆ ಕೊಟ್ಟಂಥ ಇಂಟರ್ವ್ಯೂ ಇದೆಯಲ್ಲ, ಅದು ಕೂಡ ಅನೇಕ ಕ್ವಶನ್ಗೆ ಅಡಿ ಮಾಡಿ ಕೊಟ್ಟಿತ್ತು. ಇಂಡಿಯಾ ಟುಡೆಗೆ ಕೊಟ್ಟಂಥ ಒಂದು ಸಂದರ್ಶನದಲ್ಲಿ ಅವನು ಸ್ಪಷ್ಟವಾಗಿ ಹೇಳ್ತಾ ಇದ್ದ, ಯಾಕೆ ಬಂದೆ, ಎಲ್ಲೆಲ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಿದ್ದ. ಆದರೆ ನಿನ್ನೆ ಕೊಟ್ಟಂಥ ಸಂದರ್ಶನದಲ್ಲಿ ಪತ್ರಕರ್ತರು ಕೇಳ್ತಾ ಇರುವಂಥ ಒಂದು ಕ್ವಶನ್ ಇದೆಯಲ್ಲ, ನಿನ್ನ ಜೊತೆ ಯಾರ್ಯಾದರೂ ಕೆಲಸ ಮಾಡ್ತಾ ಇದ್ರು ಎನ್ನುವಂಥ ಒಂದು ಕ್ವಶನ್ಗೆ ಆನ್ಸರ್ ಮಾಡುವಂಥ ಸಂದರ್ಭದಲ್ಲಿ ಭೀಮಾ ಹೇಳಿ ಹೊರಡ್ತಾನೆ, ರಂಗ, ಮಾರ, ರಾಜು, ಬಾವ ಎಲ್ಲರೂ ಇದ್ರು ಎನ್ನುವಂಥ ಸ್ಟೇಟ್ಮೆಂಟ್ ಕೊಡುವ ಹಂತದಲ್ಲಿ ಅಲ್ಲಿದ್ದ ಮೂರನೇ ವ್ಯಕ್ತಿ ಅಂದರೆ ಭೀಮಾ ಮತ್ತು ಪತ್ರಕರ್ತರ ಬಿಟ್ಟು ಅಲ್ಲಿ ಆ ತೆರೆಯ ಹಿಂದೆ ಮತ್ತೊಬ್ಬ ಇರ್ತಾರೆ. ಅವ್ರು ಹೇಳ್ತಾರೆ, ನಿನ್ನ ಹೆಸರು ಹೇಳಿಕ್ ಹೋಗಬೇಡ, ನಂಬರ್ಸ್ ಅಷ್ಟೇ ಹೇಳು ಎನ್ನುವಂಥ ವಾಕ್ಯವನ್ನು ಹೇಳ್ತಾರೆ. ಇದೀಗ ಆ ವಾಕ್ಯ, ಆ ಧ್ವನಿ ಇದೀಗ ದೊಡ್ಡ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಆ ಧ್ವನಿ ಯಾರ್ದು? ಭೀಮನಿಗೆ ಹೇಳಿಕೊಟ್ಟಂತ ಆ ಧ್ವನಿ ಇದೀಗ ಸಮಾಜದಲ್ಲಿ ಯಾವ ತರದ ಅಲ್ಲೋಲ ಕಲ್ಲೋಲವನ್ನು ಮಾಡ್ತಾ ಇದೆ. ದಿನ ಸಂಜೆ ಆದ್ರೆ ಆಯ್ತು, ಲೈವ್ ಬಂದ್ಕೊಂಡು ಎಸ್ಐಟಿ ತನಿಖೆ ಹೀಗಾಗ್ತದೆ, ಎಸ್ಐಟಿ ತನಿಖೆ ಹೀಗೆ ಫೇಲ್ ಆಗ್ತಿದೆ, ಮಂಜುನಾಥ್ ಅವರು ಹೀಗೆ ಮಾಡಿದ್ರು ಅಂದ್ರೆ ಎಸ್ಐಟಿ ಇನ್ಸ್ಪೆಕ್ಟರ್ ಆದಂಥ ಮಂಜುನಾಥ್ ಅವರು ಆರೋಪ ಮಾಡಿದ್ರು, ಅಥವಾ ಭೀಮನಿಗೆ ಗದರಿಸಿದ್ರು, ಎಸ್ಐಟಿ ತನಿಖೆ ಸರಿ ಆಗ್ತಿಲ್ಲ, 100 ಶವಗಳನ್ನ, ಹೂತಿಟ್ಟ ಶವಗಳನ್ನ ತೆಗೆಯೋ ತನಕ ಎಸ್ಐಟಿ ಏನಾದ್ರು ಸ್ಟಾಪ್ ಮಾಡಿದ್ರೆ ನಾವು ಅದನ್ನ ದೊಡ್ಡ ಆಕ್ರೋಶ ವ್ಯಕ್ತಪಡಿಸ್ತೀವಿ, ನಾವು ಸುಮ್ಮನೆ ಬಿಡಲ್ಲ ಎನ್ನುವಂಥ ವ್ಯಕ್ತಿಗೂ ಈ ಧ್ವನಿಗೂ ಏನು ಸಂಬಂಧ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರು, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೇನೆ. ನಿನ್ನೆ ಕೊಟ್ಟಂತ ಒಂದು ಸಂದರ್ಶನ ಇದೀಗ ದೊಡ್ಡದಾದ ಸದ್ದು ಮಾಡ್ತಾ ಇದೆ. ನಿನ್ನೆ ಎಲ್ರಿಗೂ ಆ ಸಂದರ್ಶನವನ್ನು ನೋಡುವಾಗ ಅನಿಸಿತ್ತು, ಏನೋ ಭೀಮನ ಪರವಾಗಿ ಭೀಮನಿಗೆ ಗೈಡ್ ಮಾಡಲಿಕ್ಕೆ ಅವರ ವಕೀಲರು ಬಂದಿರ್ಬೋದು, ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದು ವಕೀಲರು ಇರ್ಬೋದು ಎನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ಒಂದು ಗುಮಾನಿ ಇತ್ತು. ಆದರೆ ಈಗ ಅದೇ ದೊಡ್ಡ ವಿಡಿಯೋ, ಆ ವಿಡಿಯೋದ ಒಂದು ತುಣುಕು ಇದೀಗ ದೊಡ್ಡ ಸದ್ದನ್ನು ಮಾಡ್ತಿದೆ. ಪತ್ರಕರ್ತರು ನಿನ್ನೆ ಕ್ವಶನ್ ಕೇಳಿರ್ತಾರೆ, ಅಂದರೆ ಇಂಡಿಯಾ ಟುಡೆಯ ಪತ್ರಕರ್ತರು ಕನ್ನಡದಲ್ಲಿ ಕೇಳಿರ್ತಾರೆ, ನಿನ್ನ ಜೊತೆ ಯಾರ್ಯಾರು ಕೆಲಸ ಮಾಡ್ತಿದ್ರು, ನೀನು ಒಬ್ಬನೇ ಹಣವನ್ನು ಹೂತಾಕ್ತಿದ್ದೆ ಅನ್ನುವಂಥ ಒಂದು ಕ್ವಶನ್ ಕೇಳಿದಾಗ ಭೀಮಾ ಅವನಿಗೆ ಅನ್ಸ್ತಾನೆ ಹೇಳಿಕೊಡ್ತಾನೆ, ಹೆಸರು ಹೇಳಿಕೊಡ್ತಾನೆ. ರಾಜು, ಭೀಮ, ರಂಗ, ಬಾವ, ಅಂದ್ರೆ ಅವರ ಬಾವ ಕೂಡ ಇದ್ರು, ಮಾರ ಕೂಡ ಇದ್ರು ಎನ್ನುವಂತ ಹೇಳಿಕೆ ಸಂದರ್ಭದಲ್ಲಿ ಅಲ್ಲಿದ್ದ ಮೂರನೇ ವ್ಯಕ್ತಿ, ಅವರು ತೆರೆ ಮೇಲೆ ಕಾಣಿಸಲ್ಲ, ಅಂದ್ರೆ ಕ್ಯಾಮ್ರಾದ ಮೇಲೆ ಕಾಣಿಸಲ್ಲ, ಅವನಿಗೆ ಗೈಡ್ ಮಾಡ್ಲಿಕ್ಕೆ ಬಂದಂತ ವ್ಯಕ್ತಿ ಅಥವಾ ಅವನನ್ನ ಕರ್ಕೊಂಡು ಬಂದು ಇಂಟರ್ವ್ಯೂ ಕೊಡಿಸುವ ಆಕೆ ಮುನ್ನಡೆ ಬರೆದಂತ ವ್ಯಕ್ತಿ ಹೇಳ್ತಾರೆ, ನೀನು ನಂಬರ್ಸ್ ಅಷ್ಟೇ ಹೇಳು, ಯಾರು ನಿನ್ನ ಜೊತೆ ಇದ್ದಾರಂತ ಹೇಳಲಿಕ್ಕೆ ಹೊರಡಬೇಡ ಎನ್ನುವಂತ ಒಂದು ವಾಕ್ಯವನ್ನು ಹೇಳ್ತಾರೆ. ಆ ಇಂಟರ್ವ್ಯೂ ನೋಡ್ತಿದ್ರಿಗೆ ಎಲ್ರಿಗೂ ಅನ್ಸಿತ್ತು, ಇಲ್ಲ ಅವ್ರು ವಕೀಲರು ಇರ್ಬೋದು, ಯಾಕಂದ್ರೆ ಭೀಮನ ಪರವಾಗಿ ವಕೀಲರು ಅನೇಕ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು, ಅನೇಕ ರೀತಿಯಾದಂಥ ಎಸ್ಐಟಿಗೆ ಕಂಪ್ಲೇಂಟ್ ಕೊಟ್ಟು ಎಸ್ಐಟಿ ಇನ್ಸ್ಪೆಕ್ಟರ್ ನಮಗೆ ಬೈತಾ ಇದ್ರು, ಅಥವಾ ಹೀಗೆ ಎನ್ನುವಂಥ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ರು. ಆದರೆ ಈಗ ಹೊರಬರ್ತಿರುವ ಸುದ್ದಿ ಅಂದ್ರೆ, ಭೀಮನಿಗೆ ಸಪೋರ್ಟ್ ಕೊಟ್ಟಂತ, ಭೀಮನನ್ನ ಕರ್ಕೊಬಂದು ಕೂರಿಸಿದಂತ, ಭೀಮನನ್ನ ಇಲ್ಲಿಯ ತನಕ ಕರ್ಕೊಬಂದಂತ, ಭೀಮನಿಗೆ ಎಸ್ಐಟಿಗೆ ಅಥವಾ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಅಥವಾ ಬೆಳ್ತಂಗಡಿ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಡುವಂತ, ಅಥವಾ ಭೀಮನ ಹಿಂದೆ ಇದ್ದಂತ ವ್ಯಕ್ತಿ ಯಾರು ಎಂಬುದು ಅನೇಕ ಗುಮಾನಿಗೆ ಕಾರಣವಾಗಿತ್ತು. ಆದರೆ ಇದೀಗ ಆ ಸುದ್ದಿ ಬಯಲಾಗ್ತಿದೆ. ಮತ್ತೊಂದು ಆ ಊಹಾಪೋಹ ಕೂಡ ಹರಿದಾಡ್ತಿದೆ. ಯಾಕಂದ್ರೆ ಅಲ್ಲಿರುವ ಧ್ವನಿಗೂ ಮತ್ತು ಗಿರೀಶ್ ಮಟ್ಟಣ್ಣನವರು ಎನ್ನುವಂತ ವ್ಯಕ್ತಿಗೂ ಹೋಲಿಕೆ ಆಗ್ತಾ ಇದೆ ಎನ್ನುವಂತ ಗುಮಾನಿ, ಊಹಾಪೋಹ ಎಲ್ಲ ಕೂಡ ಈಗ ದೊಡ್ಡದಾದ ಸುದ್ದಿ ಮಾಡ್ತಿದೆ. ಹಾಗಾದ್ರೆ ನೋಡಿ, ಭೀಮನಿಗೆ ಯಾರು ಬೇಕಾದ್ರೆ ಸಪೋರ್ಟ್ ಮಾಡ್ಬೋದ್ರಿ? ಭೀಮ ಎನ್ನುವಂತ ಅಮಾಯಕ ನಿಜವಾಗಿದ್ರೆ ಭೀಮನನ್ನ ಎದುರಿಸಿ ಬೆದರಿಸಿ ಅಲ್ಲಿ 100 ಶವಗಳನ್ನ ಹೂತ್ ಹಾಕ್ಸಿದ್ರೆ ಅವನ ಪರವಾಗಿ ಯಾರು ಬೇಕಾದ್ರೂ ಸಪೋರ್ಟ್ ಮಾಡ್ಬೋದು. ಆದ್ರೆ ಅನೇಕ ಸಂದರ್ಭಗಳಲ್ಲಿ ಗಿರೀಶ್ ಮಟ್ಟಣ್ಣನವರನ್ನ ಕ್ವಶನ್ ಕೇಳಿದಾಗ, ನಿಮಗೂ ಭೀಮನಿಗೆ ಏನ್ ಸಂಬಂಧ ಅಂದಾಗ, ಇಲ್ಲ ನನಗೂ ಅವನಿಗೆ ಏನ್ ಸಂಬಂಧ ಇಲ್ಲ ಎನ್ನುವಂತ ವಾಕ್ಯವನ್ನು ಹೇಳಿದ್ರು. ಕನ್ನಡದ ರಿಪಬ್ಲಿಕ್ ಟಿವಿ ಆ ರಿಪೋರ್ಟ್ ಕೇಳಿದಾಗಲೂ ಕೂಡ ಭೀಮನನ್ನ ನೀವು ಮೀಟ್ ಮಾಡಿದ್ರೆ ಎನ್ನುವಂತ ಕ್ವಶನ್ ಕೇಳಿದಾಗಲೂ ಕೂಡ, ಇಲ್ಲ ನಮಗೂ ಅವ್ರಿಗೆ ಸಂಬಂಧ ಇಲ್ಲ, ನಾನು ಯಾವತ್ತೂ ಅದನ್ನ ಮೀಟ್ ಮಾಡಿಲ್ಲ ಭೀಮ ಎನ್ನುವಂತ ವ್ಯಕ್ತಿ ಎನ್ನುವಂತ ಮಾತನ್ನ ಹೇಳಿದ್ರು. ಹಾಗಾದ್ರೆ ಈ ವಿಡಿಯೋದಲ್ಲಿರುವಂತ ಧ್ವನಿ ಯಾರ್ದು? ಭೀಮನಿಗೆ ಸಪೋರ್ಟ್ ಮಾಡಿ ಹೇಳಿದಂತ ಆ ಧ್ವನಿ ಯಾರ್ದು? ಅದಕ್ಕೂ ಏನ್ ಸಂಬಂಧ? ಮೇಲ್ನೋಟಕ್ಕೆ ಕಂಡು ಬರುವಂತ ಅಥವಾ ಈ ಮೇಲ್ನೋಟಕ್ಕೆ ಕಂಡು ಬರುವಂತ ಕೇಳಿ ಬರುವಂತ ಧ್ವನಿ ಅಂದ್ರೆ ಗಿರೀಶ್ ಮಟ್ಟಣ್ಣನ ಧ್ವನಿ ಅನ್ನುವಂಥ ಕೇಳಿ ಬರ್ತಾ ಇದೆ. ಆದ್ರೆ ಒಂದ್ ವೇಳೆ ಗಿರೀಶ್ ಮಟ್ಟಣ್ಣನವ್ರ ಧ್ವನಿ ಆಗಿದ್ರೆ, ಗಿರೀಶ್ ಮಟ್ಟಣ್ಣನವರು ಭೀಮನಿಗೆ ಸಪೋರ್ಟ್ ಮಾಡಿದ್ರಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ.
ನಾನು ಈಗಾಗಲೇ ಹೇಳಿದಾಗೆ ಹೆದರಿಸಿ ಬೆದರಿಸಿ ಯಾವುದಾದ್ರೂ ಅಮಾಯಕನನ್ನು ಹೆದರಿಸಿ ಅವನ ಹತ್ರ 100 ಶವಗಳು ಹೂತಿಟ್ಟಿದ್ರೆ ಅವನಿಗೆ ಸಪೋರ್ಟ್ ಮಾಡೋದು ಯಾವುದೂ ಸಮಸ್ಯೆ ಇಲ್ಲ. ಆದರೆ ಸಮಾಜದ ಮುಂದೆ ನೀವು ಪ್ರತ್ಯಕ್ಷವಾಗಿ ಹೇಳ್ಕೊಳ್ಬೇಕಿತ್ತು, ನಾನೇ ಭೀಮನಿಗೆ ಸಪೋರ್ಟ್ ಮಾಡ್ತಿದ್ದೀನಿ, ನಾನೇ ಅವನ್ನ ಕರ್ಕೊಬಂದು ಕಂಪ್ಲೀಟ್ ಕೊಡ್ತೀನಿ, ನಾನೇ ಸಹಾಯ ಮಾಡಿದ್ದೆ, ನಾನು ತಿಮ್ಮರೊಡ್ಡಿ, ಸಮೀರು, ಹೀಗೆ ಅನೇಕ ವ್ಯಕ್ತಿಗಳು ಈ ರಹಸ್ಯ ಕಾರ್ಯಾಚರಣೆ ಹಿಂದಿದ್ದೇವೆ ಎನ್ನುವಂತ ಹೇಳಿಕೆ ಕೊಡ್ಬೋದಿತ್ತು. ಆದರೆ ಇಲ್ಲಿಯ ತನಕ ಕೂಡ ಹೇಳಿಕೆ ಕೊಟ್ಟಿಲ್ಲ. ಜೊತೆಗೆ ಆ ವ್ಯಕ್ತಿಯನ್ನು ಮಾಸ್ಕ್ ಹಾಕೊಂಡು ಬಂದು ನೀವು ಕೂರಿಸಿ ಅವನಿಗೆ ಎಷ್ಟು ಕಷ್ಟ ಕೊಡಬೇಕಲ್ಲ ಅಷ್ಟು ಕೊಟ್ಬಿಟ್ರಿ. ಒಂದು ವೇಳೆ ಇವತ್ತು ಕಾರ್ಯಾಚರಣೆ ನಡೀತಿದೆ, ನಾಳೆನೂ ಕಾರ್ಯಾಚರಣೆ ನಡೀಲಿ. ಗೃಹ ಸಚಿವರು ಹೇಳಿದಾಗೆ ಅದಕ್ಕೆ SITಗೆ ಲಿಮಿಟ್ ಹಾಕಿಲ್ಲ, ಅವರು ಕಾರ್ಯಾಚರಣೆ ಮಾಡ್ತಾರೆ. ಆದರೂ ಸೋಮವಾರ ತನಕ ಕಾದ್ ನೋಡಿ ಸೋಮವಾರ ಒಂದು ದೊಡ್ಡದಾದಂಥ ಸ್ಫೋಟಕ ಹೇಳಿಕೆ ಕೊಡುವಂಥ ಸಾಧ್ಯತೆ ಕೂಡ ಇದೆ ಎನ್ನುವಂಥ ಒಂದು ಮಾತನ್ನ ಗೃಹ ಸಚಿವರು ಹೇಳಿದ್ದಾರೆ. ಯಾಕಂದ್ರೆ ಅವರು ನಿನ್ನೆ ಆಡಿದಂಥ ಮಾತಿದೆಯಲ್ಲ, ವೀರೇಂದ್ರ ಹೆಗ್ಗಡೆ ಅವರಿಗೆ ಪದ್ಮಶ್ರೀ ಸುಮ್ಮನೆ ಕೊಟ್ಟಿಲ್ಲ, ಅವರ ಕಾರ್ಯವೈಖರಿಗೆ ನೋಡಿ ಕೊಟ್ಟಿದ್ದೇವೆ. ಅವರು ಲಕ್ಷಾಂತರ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿದ್ದಾರೆ ತಮ್ಮ ಅಭಿವೃದ್ಧಿ ಯೋಜನೆ ಮುಖಾಂತರ ಮತ್ತು ಸಂಘಗಳ ಮುಖಾಂತರ ಲಕ್ಷಾಂತರ ಮಹಿಳೆಯರಿಗೆ ಕೆಲಸ ಕೊಟ್ಟಿದ್ದಾರೆ. ಅಂಥ ವ್ಯಕ್ತಿಗಳು ಯಾಕೆ ಸುಖ ಸುಮ್ಮನೆ ಮಹಿಳೆಯರ ಮೇಲೆ ದೌರ್ಜನ್ಯ ಸಿಗ್ತಾರೆ, ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಾರೆ ಅನ್ನುವಂಥ ಸ್ಫೋಟಕ ಹೇಳಿಕೆ ಕೊಟ್ಟರು. ಮತ್ತು ನಾನು ಕೂಡ ಧರ್ಮಸ್ಥಳದ ಭಕ್ತ, ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಧರ್ಮದ ವಿರುದ್ಧವಾಗಿ ಅಪಪ್ರಚಾರ ಮಾಡಬಾರ್ದು. ಒಂದು ವೇಳೆ ಸತ್ಯ ಇದ್ರೆ ತನಿಖೆ ಆಗುತ್ತೆ, ಅದು ಬಿಟ್ಟು ಸುಮ್ಮನೆ ಒಂದು ಧರ್ಮದ ವಿರುದ್ಧವಾಗಿ, ಒಂದು ಧರ್ಮ ಕ್ಷೇತ್ರದ ವಿರುದ್ಧವಾಗಿ, ಒಂದು ಧರ್ಮದ ಮುಖಂಡನ ವಿರುದ್ಧವಾಗಿ ನೀವು ಸುಖ ಸುಮ್ಮನೆ ಆರೋಪ ಮಾಡಿ ಅವನನ್ನು ನೇರವಾಗಿ ಬೈಯುವುದು ಕೂಡ ದೊಡ್ಡ ತಪ್ಪಾಗುತ್ತೆ ಅನ್ನುವಂಥ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಹೇಳಿದ್ದಾರೆ ಎರಡು ಮಾತು, ಪದ್ಮಶ್ರೀ ಸುಖ ಸುಮ್ಮನೆ ಅವರಿಗೆ ಕೊಟ್ಟಿಲ್ಲ, ಅವರ ಕಾರ್ಯವನ್ನ, ಅವರ ಧರ್ಮದ ಒಂದು ಪರ ಕಾಳಜಿಯನ್ನ ನೋಡಿಕೊಂಡು ಅವರಿಗೆ ಪದ್ಮಶ್ರೀ ಅವಾರ್ಡನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಜೊತೆಗೆ ಲಕ್ಷಾಂತರ ಮಹಿಳೆಯರಿಗೆ, ಕರ್ನಾಟಕದ ಎಲ್ಲ ಕಡೆ ಇರುವಂತಹ ಲಕ್ಷಾಂತರ ಮಹಿಳೆಯರಿಗೆ ತಮ್ಮ ಸಂಘದ ಮುಖಾಂತರ ಸಾಲವನ್ನು ಕೊಟ್ಟಿದ್ದಾರೆ. ಸ್ವಸಹಾಯ ಸಂಘಗಳ ಮೂಲಕ ಅವರ ಜೀವನ ರೂಪಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಾಗಾಗಿ ಯಾರೇ ಕೂಡ ಷಡ್ಯಂತ್ರ ಮಾಡಿದ್ರು ಕೂಡ ಅವರನ್ನ ಬೆತ್ತಲು ಮಾಡ್ತೇವೆ, ಅವರ ಮುಖವಾಡವನ್ನ ಕಳಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಗಿರೀಶ್ ಮಟ್ಟಣ್ಣ ಆಗಿರ್ಬೋದು, ತಿಮ್ಮರೊಡ್ಡಿ ಆಗಿರ್ಬೋದು, ಸಮೀರ್ ಆಗಿರ್ಬೋದು, ಯಾರೇ ಆದರೂ ಕೂಡ ನೀವು ಭೀಮನಿಗೆ ಸಪೋರ್ಟ್ ಮಾಡಿದ್ರಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ. ಆದರೆ SIT ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ತಾ ಇದ್ರೆ, SIT ತನ್ನ ಸಮಾಧಿಗೆ ಒಂದು ಕೆಲಸ ಮಾಡ್ತಿದ್ರೆ, ಸಂಜೆ 4 ಗಂಟೆ 5 ಗಂಟೆ ಲೈವ್ ಬಂದ್ಕೊಂಡು ಹಾಗೆ ಮಾಡಬೇಕಿತ್ತು. ಹಂದೆ ಮುಳ್ಳಂದಿ ಬುಡಿ ತಿನ್ಕೊಂಡು ಹೋಯ್ತು, ಅಥವಾ ಮುಳ್ಳಂದಿ ಅದು ಮಾಡ್ಕೊಂಡು ಹೋಯ್ತು, ಹೈನ ಅನ್ನುವಂಥ ಪ್ರಾಣಿ ಅದು ಮನುಷ್ಯರ ತಲೆಬುರುಡಿ ಮಾತು ತಿನ್ಕೊಂಡು ಹೋಗುತ್ತೆ ಅನ್ನುವಂಥ ಒಂದು ಸಮಾಜಾಸಿ ಕೊಡುವಂಥದ್ದು ಇದೆಯಲ್ಲ, ಅದು ಇಷ್ಟರ ಮಟ್ಟಿಗೆ ಸರಿ ಅಂತ ನೀವು ಮುಂದೆ ಬಂದು ನಾನೇ ಈ ಎಲ್ಲ ಕಾರ್ಯಾಚರಣೆಯ ಒಂದು ಮುಖ್ಯ ಪಾತ್ರಧಾರಿ, ನನಗೆ ಅನ್ಯಾಯ ಕಂಡ್ರೆ ಆಗಲ್ಲ, ನಾನು ಧರ್ಮಸ್ಥಳದ ಅಕ್ಕಪಕ್ಕ ಆಗ್ತಾ ಇರುವಂತಹ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನೇ ಭೀಮನನ್ನು ಕರೆಸ್ಕೊಬಂದು ನನ್ನ ಕಾರ್ಯಾಚರಣೆ ಭಾಗವಾಗಿ ಭೀಮ ಬಂದಿದ್ದಾನೆ ಅಂತ ಎನ್ನುವಂಥ ಹೇಳಿಕೆಯನ್ನು ನೀವು ಆರಾಮ ಕೊಡಬೇಕಿತ್ತು. ಯಾಕಂದ್ರೆ ಅಲ್ಲಿ ಅಪರಿಚಿತನಾದಂತನು, ಅಲ್ಲಿ ದೌರ್ಜನ್ಯಕ್ಕೆ ಒಳಗಾದಂತನು ಭೀಮ, ಅವನಿಗೆ ಮಾಸ್ಕ್ ಹಾಕಿ ಸಮಸ್ಯೆ ಇಲ್ಲ. ಆದರೆ ನೀವು ನೇರವಾಗಿ ಆರೋಪವನ್ನು ಮಾಡ್ತಿದ್ದ ಧರ್ಮಸ್ಥಳದ ವಿರುದ್ಧವಾಗಿ, ನೀವು ಹೆಗ್ಡೆಯ ವಿರುದ್ಧವಾಗಿ ನೇರವಾಗಿ ಆರೋಪವನ್ನು ಮಾಡ್ತಿರುವಾಗ ನಿಮ್ಗೆ ಯಾವುದೇ ಭಯ ಇರಲಿಲ್ಲ. ನಿಮಗಾಗ್ಲಿ ಅಂದ್ರೆ ಗಿರೀಶ್ ಮಟ್ಟಣ್ಣವ್ರಿಗಾಗ್ಲಿ ತಿಮ್ಮರೊಡ್ಡಿಗಾಗ್ಲಿ ಯಾವುದೇ ಒಂದು ಭಯ ಇರಲಿಲ್ಲ. ಅವರು ನೇರವಾಗಿ ನಾನು ಹೀಗೆ ಮಾಡ್ತಾ ಇದ್ದೇನೆ, ಭೀಮನಿಗೆ ಸಪೋರ್ಟ್ ಮಾಡಿದೆ ಅಂತ ಹೇಳಿ ಹೇಳಿಕೆಯನ್ನು ಕೊಡಬೇಕು. ಆದ್ರೆ ನೀವು ಯಾರೂ ಕೂಡ ಅಂತ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಆದ್ರೆ ಇದೀಗ ಸುದ್ದಿ ಆಗ್ತಿರುವಂತ, ಇದೀಗ ವೈರಲ್ ಆಗ್ತಿರುವಂತ ಆ ಆಡಿಯೋ ಇದಿಲ್ಲ, ಅದು ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗ್ತಿದೆ. ಒಂದ್ ವೇಳೆ ಗಿರೀಶ್ ಮಟ್ಟಣ್ಣನವರು ಅಲ್ಲ ಅಂದ್ರೆ ಅದು ಬೇರೆ ಪ್ರಶ್ನೆ ಆಗುತ್ತೆ. ಒಂದ್ ವೇಳೆ ಗಿರೀಶ್ ಮಟ್ಟಣ್ಣನವರೇ ಆಡಿಯೋದಲ್ಲಿ ಇದ್ರೆ, ಆ ಆಡಿಯೋದಲ್ಲಿದ್ರೆ ಅವರು ಕೂಡ ಸ್ವತಃ ಮತ್ತೊಂದು ಲೈವ್ ಮಾಡ್ಕೊಂಡು ನಾನೇ ಭೀಮನಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿಕೆಯನ್ನು ಕೊಡಬೇಕಾಗತ್ತಿಲ್ಲ. ಅಂದ್ರೆ ಅದು ಕೂಡ ನೈತಿಕ ಒಂದು ಪ್ರಶ್ನೆ ಆಗುತ್ತೆ. ಒಂದೊಂದು ಸತ್ಯ, ಭೀಮ ನಿಜವಾಗಿಯೂ ಆರೋಪಿತನಾಗಿದ್ದಲ್ಲಿ, ದೌರ್ಜನ್ಯಕ್ಕೆ ಒಳಗಾಗಿದ್ದಲ್ಲಿ, ಅವನ ಮೇಲೆ ದೌರ್ಜನ್ಯ ಮಾಡಿ ನೀವು 100 ಹೆಣಗಳನ್ನ ಹೂತು ಹಾಕಿಸಿದ್ದಲ್ಲಿ ಅಂತ ವ್ಯಕ್ತಿಯ ಪರವಾಗಿ ನೀವು ಬೆಂಬಲ ಕೊಡೋದ್ರಲ್ಲಿ ಯಾವುದೇ ಒಂದು ಕೆಟ್ಟ ನಿರ್ಣಯವಿಲ್ಲ, ನೀವು ಆರಾಮಾಗಿ ಕೊಡ್ಬೋದು. ಆದರೆ ಸಮಾಜದ ಮುಂದೆ ನೀವು ಹೋರಾಟಗಾರ ಅನ್ಸ್ಕೊಂಡವರು, ಸಮಾಜದ ಮುಂದೆ ಒಂದು ಧಾರ್ಮಿಕ ಕ್ಷೇತ್ರವನ್ನ ಬೈಯೋರು, ಸಮಾಜದ ಮುಂದೆ ನೀವು ಎಲ್ಲವನ್ನೂ ತೆರೆದಿಡುವಂಥವ್ರು ಯಾಕೆ ನಾನು ಭೀಮನಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅನ್ನುವಂಥ ಹೇಳಿಕೆ ಯಾಕೆ ಕೊಡ್ತಾ ಇಲ್ಲ? ಇಲ್ಲಿಯ ತನಕ ಕೂಡ ಲಕ್ಷಾಂತರ ಯೂಟ್ಯೂಬರ್ಸ್ ಆಗಿರ್ಬೋದು, ಅನೇಕ ಮಾಧ್ಯಮಗಳಾಗಿರ್ಬೋದು ಭೀಮನ ಪರವಾಗಿ ನಿಂತಿದ್ದು. ಆದರೆ ಹೋದಂತೆ ಕೆಲವೊಂದು ಮುಖವಾಡ ಕಳಿಸ್ತಾ ಇದ್ದ ಕಾರಣ ಎಲ್ಲರೂ ಕೂಡ ಇದೀಗ ಮತ್ತೊಂದು ಕಡೆ ಸಾಗುವಂತ, ಮತ್ತೊಂದು ಕಡೆ ವಾಲುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಹಾಗಾಗಿ ಗಿರೀಶ್ ಮಟ್ಟಣ್ಣನಾಗಲಿ, ತಿಮ್ಮರೊಡ್ಡಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ಹೋರಾಟಗಾರರಾಗಿ ಇವರೆಲ್ಲರೂ ಕೂಡ ಭೀಮನ ಪರವಾಗಿ ಕೆಲಸ ಮಾಡುವಂಥವ್ರು. ನಾನೇ ಭೀಮನನ್ನ ಮುಂದೆ ತಂದು ನಿಲ್ಲಿಸಿದ್ದೇನೆ ಅನ್ನುವಂಥ ಒಂದು ಹೇಳಿಕೆನ ಕೊಡಬೇಕು. ಇಲ್ಲಾಂದ್ರೆ ಈ ಹೋರಾಟ ಮತ್ತೆಲ್ಲೋ ಒಂದು ಕಡೆ ಹೋಗುತ್ತೆ, ಮತ್ತೊಂದು ಕಡೆ ಸಂಶಯಕ್ಕೆ ಕಾರಣ ಆಗುತ್ತೆ ಅನ್ನೋದು ಕೂಡ ಇದೀಗ ನಮ್ಮ ಕಳಕಳಿಯ ಮನವಿಯಾಗಿದೆ. ಏನೇ ಆಗಲಿ, ಭೀಮ ನಿಜವಾಗಿಯೂ ಅನ್ಯಾಯಕ್ಕೊಳಗಾಗಿದ್ರೆ, ಭೀಮನ ಮೇಲೆ ದೌರ್ಜನ್ಯಕ್ಕೊಳಗಾಗಿದ್ರೆ, ಭೀಮನ ಮೇಲೆ ದೌರ್ಜನ್ಯ ಮಾಡಿ 100 ಹೆಣಗಳನ್ನ ಹೂತಾಕಿಸಿದ್ರೆ, ಈಗಾಗಲೇ ಒಂದು ಹೆಣ ಸಿಕ್ಕಿದೆ, ಅದು ಕೂಡ ಭೀಮನೇ ಹೂತಾಕಿದ್ದೇನೆ ಅನ್ನೋದು ಕನ್ಫರ್ಮ್ ಆಗುತ್ತೆ, ಅದು ಬಿಡುತ್ತೆ, ಬೇರೆ ಪ್ರಶ್ನೆ. ಆದ್ರೆ ಭೀಮನೇ ಹೂತಾಕಿದ್ದಾನೋ ಅಥವಾ ಯಾರು ಹೂತಾಕಿದ್ದನ್ನ ಭೀಮ ನೋಡಿದ್ದಾನೋ, ಇವೆಲ್ಲವೂ ಕೂಡ ತನಿಖೆಯಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತದೆ. ನಾವು ಕೂಡ ಅಧಿಕಾರಿಗಳನ್ನ ಮಾತಾಡ್ತಾ ಹೇಳ್ತಾರೆ, ಭೀಮ ಹೂತಾಕಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಕಂಡುಹಿಡಿದು ಭಾರಿ ಕಷ್ಟ ಆಗುತ್ತೆ ಅನ್ನೋದು ಕೂಡ ಮಾತು ಹೇಳ್ತದೆ. ಹೀಗಾಗಿ ಭೀಮ ಆ ಹೆಣಗಳನ್ನ ಹೂತಾಕಿದ್ದಾನೋ ಅಥವಾ ಹೆಣಗಳು ಬೇರೆಯವರು ಹೂತಾಕಿದ್ದನ್ನು ನೋಡಿದ್ದಾನೋ ಕೂಡ ಇದೀಗ ಒಂದು ಗೊಂದಲಕ್ಕೆ ಕಾರಣವಾಗ್ತದೆ. ಹಾಗಾಗಿ
ಭೀಮನ ಪರವಾಗಿ ಹೋರಾಟ ಮಾಡುವಂಥವ್ರು, ಭೀಮನ ಪರವಾಗಿ ಕೆಲಸ ಮಾಡುವಂಥವ್ರು, ಭೀಮನನ್ನೇ ಮುಂದಿಟ್ಟು ಈಗ ಕಾರ್ಯಾಚರಣೆ ಮಾಡುವಂಥವ್ರು ಮತ್ತು ನ್ಯಾಯಕ್ಕಾಗಿ ಒತ್ತಾಯವನ್ನು ಮಾಡ್ತಿರುವಂಥ ಅನೇಕ ಮುಖಂಡರು ಹೌದು ನಾನೇ ಭೀಮನನ್ನು ಮುಂದೆ ಬಿಟ್ಟಿದ್ದೇನೆ ಎನ್ನುವಂಥ ಹೇಳಿಕೆಯನ್ನು ಕೊಡಬೇಕೇ ಹೊರತು ಇಲ್ಲ ನನಗೂ ಭೀಮನಿಗೆ ಸಂಬಂಧ ಇಲ್ಲ ಅಂದರೆ ಅವನೇನು ಉದ್ಭವ ಮೂರ್ತಿನ ತನ್ನಷ್ಟಕ್ಕೆ ತಾನು ಬಂದು ಲಾಯರ್ ಮುಖಾಂತರ, ಅದರಲ್ಲೂ KV ಧನಂಜಯ ಅಂತ ಅತ್ಯುನ್ನತ ಲಾಯರ್ನ ಮುಖಾಂತರ ಮೀಟ್ ಮಾಡಿ ಎಲ್ಲವನ್ನ ಕೊಡಲಿಕ್ಕೆ, ಜೊತೆಗೆ ಈ ಕನ್ನಡ ಮಾಧ್ಯಮವನ್ನು ಹೊರತುಪಡಿಸಿ ಕನ್ನಡ ಮಾಧ್ಯಮಕ್ಕೆ ಮಾತೇ ಆಡದೆ ಆಂಗ್ಲ ಮಾಧ್ಯಮಕ್ಕೆ ಮಾತಾಡಿ ಇಂಗ್ಲಿಷ್ ಚಾನಲ್ಗೆ ಇಂಟರ್ವ್ಯೂ ಕೊಡುವಂಥ ಒಂದು ಬುದ್ಧಿವಂತಿಕೆ ಎಲ್ಲಿಂದ ಬರುತ್ತೆ, ಅವನಿಗೆ ಎಲ್ಲಿಂದ ಕಾಂಟ್ಯಾಕ್ಟ್ ಬರುತ್ತೆ, ಎಲ್ಲವೂ ಕೂಡ ಇದೀಗ ಒಂದು ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಮುಂದಾದ್ರೂ ಕೂಡ ಹೋರಾಟಗಾರರು, ಮುಖಂಡರು ಭೀಮನ ಪರವಾಗಿ ನಿಲ್ಲುವಂತವರು ಹೌದು ನಾನೇ ಭೀಮನಿಗೆ ಮುಂದೆ ಬಿಟ್ಟಿದ್ದೇನೆ ಅಂತ ಹೇಳಿಕೆ ಕೊಟ್ಟರೆ ಈ ಹೋರಾಟಕ್ಕೆ ಒಂದು ತಾರ್ಕಿಕತೆ ಸಿಗುತ್ತೆ. ಇಲ್ಲಾಂದ್ರೆ ಇದು ಮತ್ತು ಗೊಂದಲದ ಗೂಡಾಗಿ ದಿನದಿಂದ ದಿನಕ್ಕೆ ಮತ್ತೆ ಒಂದು ಗೊಂದಲ ಆಗುತ್ತೆ ಎನ್ನುವುದು ಕೂಡ ನಮ್ಮ ಮನವಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.